ನಮ್ಮ ಯೆಲ್ಲೋ ಲೈನ್ ಮೆಟ್ರೋ 6:15 ಇವತ್ತು ಶುರುವಾಗಿ ಪ್ಯಾಸೆಂಜರ್ಗಳಿಗೆ ಓಪನ್ ಆಗಿತ್ತು. 2,000 ಜನ ಒಂದು ಟ್ರೈನಲ್ಲಿ ಪ್ರಯಾಣಿಸ್ಬೋದು. ಹಾಗೂ 25 ನಿಮಿಷಕ್ಕೆ ಒಂದು ಸತಿ ಒಂದು ಟ್ರೈನ್ ಇರುತ್ತೆ. ಇವತ್ತು 11 ಗಂಟೆವರೆಗೂ ಸರ್ವಿಸ್ ಇರುತ್ತೆ. ಆಮೇಲೆ ಇದು ಟ್ರೈನ್ ಡ್ರೈವರ್ಲೆಸ್ ಅಂತ ಹೇಳಿದರು. ಆ್ಯಕ್ಚುಲಿ ಈಗ ಡ್ರೈವರ್ ಇದ್ದಾರೆ, ಯಾಕಂದರೆ ಇನಿಷಿಯಲ್ ಟ್ರಯಲ್ಗಳು ನಡೀತಾ ಇರೋದಂದರೆ ಡ್ರೈವರ್ಸ್ಗಳಿದ್ದಾರೆ. ಪ್ಯಾಸೆಂಜರ್ಗಳು ನೋಡ್ಬೋದು, ಸುಮಾರು ಜನ ಯೂಟಿಲೈಸ್ ಮಾಡ್ಕೊಂಡ್ರು ಈ ಸರ್ವಿಸ್ನ. ಬೆಳಗ್ಗೆಯಿಂದ ಸುಮಾರು ಜನ ನಿಂತಿದ್ದಾರೆ. ಅದೇ ರೀತಿ ಸೆಕ್ಯೂರಿಟಿ ಅವರು ಕೂಡ ನಿಂತ್ಕೊಂಡು ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಪ್ಯಾಸೆಂಜರ್ಸ್ಗಳಿಗೆ. ನಾನು ಕೂಡ ಇದರಲ್ಲಿ ಪಯಣಿಸಿದೆ. ನಮ್ಮ ಒಂದು ಪ್ಯಾರಲಲ್ ಆಗಿ ಒಂದು ಗ್ರೀನ್ ಲೈನ್ ಓಡ್ತಾ ಇದೆ, ನೋಡ್ಬೋದು. ಆ ಕಡೆಗೆ ಪರ್ಪಲ್ ಕಾಣಿಸ್ತಿದೆ. ಆ್ಯಕ್ಚುಲಿ ಟ್ರೈನ್ಗಳು ಕಮ್ಮಿ ಇರುವಾಗ ಅವೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಇದು ಅದ್ಭುತವಾಗಿದೆ. ಕೆಳಗಡೆ ಟ್ರೈನ್ ಹೋಗುತ್ತೆ, ನಮ್ಮ ಯೆಲ್ಲೋ ಲೈನ್ ಮೇಲ್ಗಡೆ ಹೋಗುತ್ತೆ. 2 ಕ್ರಾಸ್ ಓವರ್ ಆಗುತ್ತೆ. ಈಗ ಅದ್ಭುತವಾಗಿದೆ ಒಂದು ವ್ಯೂ, ಏರಿಯಲ್ ವ್ಯೂ. ಇದರಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಯಿತು. ಹಾಗಾಗಿ ನನಗೂ ಕೂಡ ಹೆಲ್ಪ್ ಆಯಿತು. ತುಂಬ ಚೆನ್ನಾಗಿತ್ತು, ಅದ್ಭುತವಾದ ಪಯಣ. ಓವರಾಲ್ ಇದು ಬಂದುಬಿಟ್ಟು ಒಂದು 30 ನಿಮಿಷದಲ್ಲಿ ರೀಚ್ ಆಗ್ಬೋದಂತೆ ನಮ್ಮ ಬೊಮ್ಮಸಂದ್ರಗೆ. ಎಷ್ಟು ಅದ್ಭುತವಾಗಿದೆ ಅಲ್ವಾ? ಎಲ್ಲ ಈ ಥರ ಒಂದು ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ನಮ್ಮ ಕಾಲದಲ್ಲೂ ಬರಬೇಕಾಗಿತ್ತು. ಬನ್ನಿ ಪ್ರೇಕ್ಷಕರೇ, ಫ್ರೆಂಡ್ಸ್ಗಳೇ, ಎಂಜಾಯ್ ಮಾಡಿ. ಆದಷ್ಟು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ. ಥ್ಯಾಂಕ್ ಯು.